ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಾವಿವತ್ತು ಸೆಕೆಂಡ್ PUC ಬಯಾಲಜಿ ಸಬ್ಜೆಕ್ಟಲ್ಲಿ ಬರುವಂಥ ಅಬ್ರಿವೇಷನ್ಸ್ಗಳು ಮತ್ತು ಅವುಗಳ ಫುಲ್ ಫಾರ್ಮನ್ನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಬ್ರಿವೇಷನ್ಸ್ಗಳನ್ನು ನೀವು ನೋಡ್ಕೊಳ್ಳೋದ್ರಿಂದ ಅಥವಾ ಓದೋದ್ರಿಂದ ಡೆಫಿನೆಟ್ಲಿ ಒಂದು ಸತಿ ID 13 ಚಾಪ್ಟರ್ಗಳು ರಿವಿಷನ್ ಆದಂಗೆ ಆಗುತ್ತೆ. ಮತ್ತು ಈ ಅಬ್ರಿವೇಷನ್ಸ್ಗಳನ್ನು MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಆಫ್ ಕ್ವಶನ್ಸ್ಗಳಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಆ್ಯಂಡ್ ಎಲ್ಲ ಅಬ್ರಿವೇಷನ್ಸ್ಗಳು ನಿಮಗೆ ಆ ಚಾಪ್ಟರಲ್ಲಿ 13 ಚಾಪ್ಟರ್ಗಳಲ್ಲಿರುವಂಥ ಎಲ್ಲ ಅಬ್ರಿವೇಷನ್ಸ್ಗಳು ನಿಮಗೆ ಈ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಸೊ ಒಂದು ಸತಿ ವಿಡಿಯೋ ನೋಡಿ. ಆ್ಯಂಡ್ ಈ ಅಬ್ರಿವೇಷನ್ಸ್ಗಳ ಫುಲ್ ಫಾರ್ಮ್ ಹೇಳೋದ್ರ ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವು ಪಾಯಿಂಟ್ಸ್ಗಳನ್ನು ಕೂಡ ನಾನು ಹೇಳ್ತೀನಿ, ಅದನ್ನು ಕೂಡ ನೋಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಮೊದಲನೇದು PMC. ಅದರ ಫುಲ್ ಫಾರ್ಮ್ ಅಥವಾ ಅದು ಹೇಗೆ ಬರಿಬೋದು ಅಂತ ಹೇಳಿದ್ರೆ ಪೋಲನ್ ಮದರ್ ಸೆಲ್. ಓಕೆ, ಪೋಲನ್ ಮದರ್ ಸೆಲ್ undergo meiosis to form pollen grain. ಕರೆಕ್ಟಾ? ಪೋಲನ್ ಮದರ್ ಸೆಲ್ಲು ಡಿಪ್ಲಾಯ್ಡ್ ಕಂಡೀಷನ್ಲಿರುತ್ತೆ, ಪೋಲನ್ ಗ್ರೈನು ಹೆಪ್ಲಾಯ್ಡ್ ಕಂಡೀಷನ್ಲಿರುತ್ತೆ. ಫಸ್ಟ್ ಪೋಲನ್ ಮದರ್ ಸೆಲ್ಲು ಪೋಲನ್ ಟೆಟ್ರಾಡ್ ಆಗುತ್ತೆ, ಪೋಲನ್ ಟೆಟ್ರಾಡ್ಸ್ಗಳಾಗುತ್ತೆ. ಆ ಪೋಲನ್ ಟೆಟ್ರಾಡ್ಸ್ಗಳು ಡಿಸೋಸಿಯೇಟ್ ಆಗಿ ಪೋಲನ್ ಗ್ರೈನ್ ಆಗುತ್ತೆ. ಓಕೆ, ಪೋಲನ್ ಮದರ್ ಸೆಲ್ ಇಸ್ ಡಿಪ್ಲಾಯ್ಡ್ ಇನ್ ಕಂಡೀಷನ್ ಆ್ಯಂಡ್ ಪೋಲನ್ ಗ್ರೈನ್ ಈಸ್ ಹೆಪ್ಲಾಯ್ಡ್ ಇನ್ ಕಂಡೀಷನ್. ಓಕೆ, ನೆಕ್ಸ್ಟ್ ಮೈಕ್ರೋಸ್ಪೋರ್ ಮದರ್ ಸೆಲ್, MMC, ಮೈಕ್ರೋಸ್ಪೋರ್ ಮದರ್ ಸೆಲ್ ಅಥವಾ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರೀತಾರೆ. ಇದು ಅಷ್ಟೇ ನಾವೇನು ಪೋಲನ್ ಗ್ರೈನ್ಗೆ ಹೇಳಿದ್ವಿ ಇದು ಹಾಗೆ ಅಪ್ಲೈ ಆಗುತ್ತೆ. MMC ಅಂಡರ್ಗೋ ಮಿಯಾಸಿಸ್ ಟು ಫಾರ್ಮ್. ಮೈಕ್ರೋಸ್ಪೋರ್ ಮದರ್ ಸೆಲ್ ಆದರೆ ಮೈಕ್ರೋಸ್ಪೋರು, ಮೆಗಾಸ್ಪೋರ್ ಮದರ್ ಸೆಲ್ ಆದರೆ ಮೆಗಾಸ್ಪೋರ್ನ ಫಾರ್ಮೇಷನ್ ಮಾಡುತ್ತೆ. ಓಕೆ, ಇಲ್ಲೂ ಅಷ್ಟೇ ಮೈಕ್ರೋಸ್ಪೋರ್ ಅಂದರೆ ದರ್ ಇಸ್ ನಥಿಂಗ್ ಬಟ್ ಪೋಲನ್ ಗ್ರೈನ್, ಮೆಗಾಸ್ಪೋರ್ ಅಂದರೆ ಎಂಬ್ರಿಯೋ ಸ್ಯಾಕ್. ಇಲ್ಲೂ ಅಷ್ಟೇ MMC ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯಾಸಿಸ್ ಟು ಫಾರ್ಮ್ ಮೈಕ್ರೋಸ್ಪೋರ್ ಆ್ಯಂಡ್ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯಾಸಿಸ್ ಟು ಫಾರ್ಮ್ ಮೆಗಾಸ್ಪೋರ್. ದೆನ್ PEC ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಇದರ ಪ್ಲಾಯ್ಡಿ ಗೊತ್ತಿರಬೇಕಾಗುತ್ತೆ ನಿಮಗೆ 3N. ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಹೇಳೋದೇ ಫರ್ಟಿಲೈಸೇಷನ್ ಆದಮೇಲೆ, ಅದಕ್ಕಿಂತ ಮುಂಚೆ ಅದನ್ನು ಸೆಂಟ್ರಲ್ ಸೆಲ್ ಅಂತ ಕರಿತಾ ಇರ್ತೀವಿ. ಸೆಂಟ್ರಲ್ ಸೆಲ್ಲಿನ ಪ್ಲಾಯ್ಡಿ 2N ಆಗಿರುತ್ತೆ, ಅದು ಫರ್ಟಿಲೈಸೇಷನ್ ಆದಮೇಲೆ ಅದನ್ನು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಕರಿತೀವಿ, ಅದರ ಪ್ಲಾಯ್ಡಿ 3N. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಸಿನ ಪ್ಲಾಯ್ಡಿ ಕೂಡ 3N ಆಗಿರುತ್ತೆ. ಆ ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಇನ್ನೊಂದು ಮೇಲ್ ಗ್ಯಾಮೆಟಿಕ್ ಫ್ಯೂಷನ್ ಆದಾಗ ಅದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ. ಸೊ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆದಮೇಲೆ ಸೆಂಟ್ರಲ್ ಸೆಲ್ಲು, ಅದ್ರ ಒಳಗಡೆ ಇರುವಂಥ ನ್ಯೂಕ್ಲಿಯಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ. ಓಕೆ, ಇದು ಫಸ್ಟ್ ಚಾಪ್ಟರ್ದು ಎಲ್ಲ ಅಬ್ರಿವೇಷನ್ಸ್ಗಳು. ನೆಕ್ಸ್ಟ್ ಚಾಪ್ಟರ್ ನಂಬರ್ 2. ಇದು ಬಿಡಿ, ಇದನ್ನು ಇಗ್ನೋರ್ ಮಾಡಿ. ಇದನ್ನು ಇಗ್ನೋರ್ ಮಾಡಿ ಯಾಕೆಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ ಇಯರಿಂದ ಒಂದು ಚಾಪ್ಟರ್ ಡಿಲೀಟ್ ಆಗಿದೆ. ಫಸ್ಟ್ ಚಾಪ್ಟರ್ ರಿಪ್ರೊಡಕ್ಷನ್ ಇನ್ ಆರ್ಗನಿಸಮ್ಸ್ ಅಂತ, ಅದನ್ನು ಸೇರಿ ಮಾಡಿದ್ದು. ಸೊ ಆ ಚಾಪ್ಟರ್ ನಂಬರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೆಕ್ಸ್ಟು GnRH ಗೊನ್ಯಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ಇದನ್ನು ಹೈಪೋಥೆಲಾಮಸ್ಸು ರಿಲೀಸ್ ಮಾಡುತ್ತೆ. ಇಟ್ ಇಸ್ ಅ ಹೈಪೋಥೆಲಾಮಿಕ್ ಹಾರ್ಮೋನ್. ಈ ಹೈಪೋಥೆಲಾಮಿಕ್ ಹಾರ್ಮೋನ್ ಆಂಟೀರಿಯರ್ ಪಿಟ್ಯೂಟರಿನ ರೀಚ್ ಆಗುತ್ತೆ. ಆಂಟೀರಿಯರ್ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಏನಂತ? ಗೊನ್ಯಾಡೋಟ್ರೋಪಿನ್ಸ್ಗಳನ್ನು ರಿಲೀಸ್ ಮಾಡೋದಕ್ಕೆ. ಯಾವ್ಯಾವುದು ಗೊನ್ಯಾಡೋಟ್ರೋಪಿನ್ಸ್ಗಳಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ FSH, LH. FSH ಅಂತ ಹೇಳಿದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, LH ಅಂತ ಹೇಳಿದ್ರೆ ಲ್ಯೂಟಿನೈಸಿಂಗ್ ಹಾರ್ಮೋನ್. ಓಕೆ, FSH ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಸ್ಪರ್ಮಿಯೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ. ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನು? ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಅಥವಾ ಸ್ಪರ್ಮೆಟೋಝೋವಾ ಫ್ರಮ್ ಸ್ಪರ್ಮ್ಯಾಟಿಡ್ಸ್. ಹೌದಾ? ಇನ್ನೊಂದಿದೆ LH ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಸ್ಪರ್ಮೆಟೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ. ಏನು ಸ್ಪರ್ಮೆಟೋಜೆನೆಸಿಸ್ಗೂ ಸ್ಪರ್ಮಿಯೋಜೆನೆಸಿಸ್ಗೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳಿದ್ರೆ ಸ್ಪರ್ಮೆಟೋಗೋನಿಯಾಯಿಂದ ಸ್ಪರ್ಮೆಟೋಝೋವಾ ಫಾರ್ಮೇಷನ್ ಆಗುತ್ತೆ. ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳಿದ್ರೆ ಸ್ಪರ್ಮ್ಯಾಟಿಡ್ಸ್ಗಳಿಂದ ಸ್ಪರ್ಮೆಟೋಝೋವಾಸ್ಗಳು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ HCG ಹ್ಯೂಮನ್ ಕೋರಿಯಾನಿಕ್ ಗೊನ್ಯಾಡೋಟ್ರೋಪಿನ್, HPL ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಅಷ್ಟೇ, ಅದು ಲ್ಯಾಕ್ಟೋಜೆನಿಕ್ ಹಾರ್ಮೋನ್ ಏನು ಬೇಡ, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಇವೆರಡೂ ಕೂಡ ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುವಂತಹ ಹಾರ್ಮೋನು. ಪ್ಲಾಸೆಂಟಾ ಯಾವಾಗ ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ಲಾಸೆಂಟಾ ಈ 2 ಹಾರ್ಮೋನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಇನ್ನೂ 2 ಹಾರ್ಮೋನ್ಸ್ಗಳು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋಜನ್ 2 ಹಾರ್ಮೋನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ 4 ಹಾರ್ಮೋನ್ಸ್ ಆಯಿತು ಟೋಟಲ್. ಈ 2 ಹಾರ್ಮೋನ್ಸು, ಆಮೇಲೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್, ಈ 4 ಹಾರ್ಮೋನ್ಸ್ಗಳನ್ನು ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ನಂಬರ್ 3 ರಿಪ್ರೊಡಕ್ಟಿವ್ ಹೆಲ್ತ್. ಇಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗೊತ್ತಿದೆ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪ್ರೊಡಕ್ಟಿವ್ ಹೆಲ್ತ್ಗೆ ಏನು ನೀವು ಡೆಫಿನೇಷನ್ ಓದ್ತೀರಿ ಸ್ಟಾರ್ಟಿಂಗ್ ಚಾಪ್ಟರಲ್ಲಿ, ದಟ್ ಮೀನ್ಸ್ ಚಾಪ್ಟರ್ನ ಸ್ಟಾರ್ಟಿಂಗಲ್ಲಿ ಅದನ್ನು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನೇ ಕೊಟ್ಟಿರುವಂಥದ್ದು. ನೆಕ್ಸ್ಟ್ RCH ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್. ರಿಪ್ರೊಡಕ್ಟಿವ್ ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗಳನ್ನೆಲ್ಲ ಈ ಒಂದು RCH ನೋಡ್ಕೊಳ್ತಾ ಇದೆ. ದೆನ್ STD ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ಯಾವ್ಯಾವುದು ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಅಂತ ಹೇಳಿದ್ರೆ ನೋಡಿ, ಒಂದು ಏಡ್ಸ್ ಬಗ್ಗೆ ಗೊತ್ತಿದೆ, ಇನ್ನೊಂದು
ಹೆಪಟೈಟಿಸ್ ಬಿ. ಮೂರನೇದು ಜೆನೈಟಲ್ ಹರ್ಪಸ್, ದೆನ್ ಜೆನೈಟಲ್ ವಾರ್ಡ್ಸ್ ಅಂತ ಬರುತ್ತೆ, ದೆನ್ ಸೈಫಿಲಿಸ್, ಟ್ರೈಕೋಮೋನಿಯಾಸಿಸ್, ದೆನ್ ಕ್ಲೆಮಿಡಿಯಾಸಿಸ್. ಓಕೆ, ಇಷ್ಟು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳು. ಓಕೆ, ಇಷ್ಟಿದೆ ನೋಡಿ. 1 ಏಡ್ಸ್, ಹೆಪಟೈಟಿಸ್ ಬಿ, ಜೆನೈಟಲ್ ಹರ್ಪಸ್, ಜೆನೈಟಲ್ ವಾರ್ಡ್ಸ್, ಸೈಫಿಲಿಸ್, ಟ್ರೈಕೋಮೋನಿಯಾಸಿಸ್, ಕ್ಲೆಮಿಡಿಯಾಸಿಸ್. 2, 4, 6, 7 ಇದೆ. ಸೊ ಈ 7 ಡಿಸೀಸ್ಗಳು ನೆನಪಿರಬೇಕಾಗುತ್ತೆ ನಿಮಗೆ. ಓಕೆ, ಇನ್ನೂ ಒಂದು ಬರುತ್ತೆ ಗೊನೋರಿಯಾ ಅಂತ. ಓಕೆ, ಸೊ ಟೋಟಲ್ 8 ಇವೆಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು. ಇಲ್ಲಿ ನೋಡಿ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಬೇರೆ ಅಲ್ಲ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂದರೆ ಬೇರೆ ಅಲ್ಲ, VD ವೆನರಿಯಲ್ ಡಿಸೀಸಸ್ಸು, RTI ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಇವು 4 ಕೂಡ ಒಂದೇ. ನಾನು ಏನೇನು ಹೇಳಿದೆ 8 ಡಿಸೀಸ್ಗಳು ಅವೆಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು. ಓಕೆ, ನೆಕ್ಸ್ಟ್ ಏಡ್ಸ್, ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಫುಲ್ ಫಾರ್ಮ್. ಇದು ಡಿಸೀಸು HIV ವೈರಸ್ಸು. ಈ HIV ವೈರಸ್ಸಿಂದ ಈ ಏಡ್ಸ್ ಡಿಸೀಸ್ ಕಾಸ್ ಆಗುತ್ತೆ. ಅದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಗೊತ್ತಿರಲ್ಲ. ಸೊ ನೋಡಿ, ಏಡ್ಸ್ ಅನ್ನೋದು ಡಿಸೀಸು, HIV ವೈರಸ್ಸು. ಆಮೇಲೆ HBV ಹೆಪಟೈಟಿಸ್ ಬಿ ವೈರಸ್ ಗೊತ್ತಿದೆ. ದೆನ್ PID ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸು. ಇದು STDಗಳ ಕಾಂಪ್ಲಿಕೇಶನ್ಸ್ಗಳಲ್ಲಿ ಒಂದು. ಅಂದರೆ STDಸ್ಗಳನ್ನು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದರೆ ಕೆಲವು ಕಾಂಪ್ಲಿಕೇಶನ್ಸ್ಗಳು ಬರುತ್ತೆ. ಅದರಲ್ಲಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸು ಒಂದು. ಸ್ಟಿಲ್ ಬರ್ತು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸು, ಇವೆಲ್ಲ ಕಾಂಪ್ಲಿಕೇಶನ್ಸ್ಗಳು. ಓಕೆನಾ. ನೆಕ್ಸ್ಟ್ CDRI ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಕೇಳಿದರೆ ಲಕ್ನೋ, ಇಂಡಿಯಾದಲ್ಲಿದೆ. ಇದು ಒನ್ ಆಫ್ ದ ಇನ್ಸ್ಟಿಟ್ಯೂಟ್ ವಿಚ್ ಪ್ರಿಪೇರ್ಡ್ ಸಾಹೇಲಿ, ವಿಚ್ ಡೆವಲಪ್ಡ್ ಸಾಹೇಲಿ, ನಾನ್ ಸ್ಟೆರಾಯ್ಡಲ್ ಓರಲ್ ಕಾಂಟ್ರಸೆಪ್ಟಿವ್, ಅದು ಸಾಹೇಲಿ ಅನ್ನೋದು, ಅದನ್ನು ಡೆವಲಪ್ ಮಾಡಿರುವಂಥ ಇನ್ಸ್ಟಿಟ್ಯೂಟ್. ನೆಕ್ಸ್ಟ್ MMR ಮೆಟರ್ನಲ್ ಮೋರ್ಟಾಲಿಟಿ ರೇಟ್, IMR ಇನ್ಫೆಂಟ್ ಮೋರ್ಟಾಲಿಟಿ ರೇಟ್. ಓಕೆ, ಇವೆರಡು ಕೂಡ ಪಾಪ್ಯುಲೇಷನ್ ಗ್ರೋತಲ್ಲಿ ಬರುತ್ತೆ. ದೆನ್ IUDs ಇಂಟ್ರಾಯುಟರಿನ್ ಡಿವೈಸಸ್, 3 ಟೈಪ್ ಆಫ್ IUD ಬರುತ್ತೆ. ಹೌದಾ, ನಾನ್ ಮೆಡಿಕೇಟೆಡ್, ಆಮೇಲೆ ಕಾಪರ್ ರಿಲೀಸಿಂಗು, ದೆನ್ ಹಾರ್ಮೋನ್ ರಿಲೀಸಿಂಗ್ IUD, 3 ಥರದ್ದು ಬರುತ್ತೆ. ಆ 3ಕ್ಕೂ ಎಕ್ಸಾಂಪಲ್ಸ್ಗಳಿದೆ, ಅದನ್ನು 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಸೊ ನೋಡ್ಕೊಳ್ಳಿ. ದೆನ್ MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಇದು ಆಲ್ ಓವರ್ ದ ವರ್ಲ್ಡ್ ಎಷ್ಟು MTPಸ್ಗಳು ಆಗ್ತಾ ಇದೆ ಪರ್ ಇಯರ್. ಮತ್ತು MTP ಸೇಫ್ ಬಿಫೋರ್ ಫಸ್ಟ್ ಟ್ರೈಮಿಸ್ಟರ್ 1971 ಲೀಗಲೈಸ್ ಮಾಡ್ತಾರೆ. ಸೊ ಇದೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಇದೇನು ಬೇಡ, LNG-20 ಫುಲ್ ಫಾರ್ಮ್, 11 or ಜಸ್ಟ್ ಅಲ್ಲಿ ಗೊತ್ತಿರಲಿ ಅಷ್ಟೇ. ART ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ನೆಕ್ಸ್ಟ್ IVF ET, ಇವೆಲ್ಲ ART ಟೆಕ್ನಿಕ್ಸ್ಗಳು. ಇನ್ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್, ಇದು ಬೇಡ. MOET ಬೇಡ, SOET ಬೇಡ. GIFT ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಗ್ಯಾಮೆಟನ್ನು ಫೆಲೋಪಿಯನ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಂಟ್ರಾ ಅಂದರೆ ಒಳಗಡೆ, ಸೊ ಗ್ಯಾಮೆಟ್ ಈಸ್ ಇಂಟ್ರೊಡ್ಯೂಸ್ಡ್ ಇಂಟು ಫೆಲೋಪಿಯನ್ ಟ್ಯೂಬ್. ದೆನ್ ಅದೇ ಝೈಗೋಟನ್ನು ಫೆಲೋಪಿಯನ್ ಟ್ಯೂಬ್ ಒಳಗಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ZIFT, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. IUT ಇಂಟ್ರಾಯುಟರಿನ್ ಟ್ರಾನ್ಸ್ಫರ್. ದೆನ್ ICSI ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ನೋಡಿ, ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಇಲ್ಲಿ ಇಂಜೆಕ್ಷನ್ ಬರೆಯೋ ಬದಲು ಇನ್ಸಮಿನೇಷನ್ ಬರ್ದಿರ್ತಾರೆ ತುಂಬ ಜನ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇಂಜೆಕ್ಷನ್ ಇದು ಒಂದೇ ಕಡೆ ಬರೋದು, ICSI. ಓಕೆ, ನೆಕ್ಸ್ಟ್ IMSI ಬೇಡ. AI ಆರ್ಟಿಫಿಷಿಯಲ್ ಇನ್ಸಮಿನೇಷನ್. ನೆಕ್ಸ್ಟ್ IUI ಇಂಟ್ರಾಯುಟರೈನ್ ಇನ್ಸಮಿನೇಷನ್, ಇದು ಕೂಡ ಬೇಡ. IVI ಬೇಡ. ಓಕೆ, ಇಂಟ್ರಾವಿಜನಲ್ ಇನ್ಸಮಿನೇಷನ್ ಅದು ಕೂಡ ಬೇಡ. ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಲ್ಲಿ F1 F2 ಬರ್ತದೆ, ಅದೇನು ಅವಶ್ಯಕತೆ ಇಲ್ಲ. ಫೀಲಿಯಲ್ 1 ಮತ್ತು ಫೀಲಿಯಲ್ 2 ಅಂತ. F1 F2 ಜನ್ರೇಷನಲ್ಲಿ ಬರುತ್ತಲ್ಲ, ಅದು ಫೀಲಿಯಲ್ 1 ಫೀಲಿಯಲ್ 2 ಅಂತ ಅದರದ್ದು. ನೆಕ್ಸ್ಟ್ DNA ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್, RNA ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್, ಇವೆರಡು ಕೂಡ ಜೆನೆಟಿಕ್ ಮೆಟೀರಿಯಲ್ಲು. ಫಸ್ಟ್ ಜೆನೆಟಿಕ್ ಮೆಟೀರಿಯಲ್ ಯಾವುದು ಅಂತ ಕೇಳ್ತಾರೆ, RNA. ಬೆಸ್ಟ್ ಜೆನೆಟಿಕ್ ಮೆಟೀರಿಯಲ್ ಯಾವುದು ಅಂತ ಕೇಳ್ತಾರೆ, DNA. ಓಕೆ, RNA ಈಸ್ ಬೆಸ್ಟ್ ಜೆನೆಟಿಕ್ ಮೆಟೀರಿಯಲ್ ಫಾರ್ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್. DNA ಈಸ್ ಗುಡ್ ಫಾರ್ ಸ್ಟೋರಿಂಗ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್. ಓಕೆ, DNA ಜೆನೆಟಿಕ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದಕ್ಕೆ ಚೆನ್ನಾಗಿದೆ, RNA ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಚೆನ್ನಾಗಿದೆ. ದೆನ್ NHC ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್, ಇದು ಕ್ರೊಮ್ಯಾಟಿನ್ ಥ್ರೆಡ್ಸ್ಗಳು ಕ್ರೋಮೋಸೋಮ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಕೆಲವು ಪ್ರೋಟೀನ್ಸ್ಗಳು. ದೆನ್ SNRNA ಸ್ಮಾಲ್ ನ್ಯೂಕ್ಲಿಯರ್ RNA,
ದೆನ್ HNRNA ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA. ನೋಡಿ ಇಲ್ಲೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಯುಕ್ಯಾರಿಯೋಟ್ಸ್ಗಳಲ್ಲಿ 3 ಡಿಫ್ರೆಂಟ್ RNA ಪಾಲಿಮರೇಸ್ಗಳು, RNA ಪಾಲಿಮರೇಸ್ 1, RNA ಪಾಲಿಮರೇಸ್ 2, RNA ಪಾಲಿಮರೇಸ್ 3, 3 ಡಿಫ್ರೆಂಟ್ ಪಾಲಿಮರೇಸ್ಗಳು 3 ಡಿಫ್ರೆಂಟ್ RNAಗಳನ್ನು ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಪ್ರೊಕ್ಯಾರಿಯೋಟ್ಸಲ್ಲಿ ಆಗಲ್ಲ, ಆ ಥರ ಆಗಲ್ಲ. RNA ಪಾಲಿಮರೇಸ್ 1 rRNA, RNA ಪಾಲಿಮರೇಸ್ 2 HNRNA ವಿಚ್ ವಿಲ್ ಬಿಕಮ್ mRNA, RNA ಪಾಲಿಮರೇಸ್ 3 tRNA. ಸೊ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ RMT ಅಂತ ನೆನ್ಪಿಟ್ಕೊಳ್ಳಿ. 1 2 3 RMT. ಓಕೆ, MTR ಅಲ್ಲ, RMT. ನೆಕ್ಸ್ಟ್ HGP ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಇದರಲ್ಲಿ ಸೇಲಿಯಂಟ್ ಫೀಚರ್ಸು ಮತ್ತು ಗೋಲ್ಸ್ ಇವೆರಡು ಕೂಡ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಆ್ಯಂಡ್ ಅದರಲ್ಲೇ ಸೇಲಿಯಂಟ್ ಫೀಚರ್ಸಲ್ಲೇ ಲಾರ್ಜೆಸ್ಟ್ ಜೀನ್ ಯಾವುದು, ಎಷ್ಟು ಜೀನ್ಸ್ ಇದೆ, ಸ್ಮಾಲೆಸ್ಟ್ ಜೀನ್ ಯಾವುದು, ಆ ಥರ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದು 1 ಮಾರ್ಕ್ಸಿಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ESTs ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್. ಇದೆಲ್ಲಿ ಓದ್ತೀವಿ ಅಂತಂದರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ 2 ಮೆಥಡಾಲಜೀಸ್ಗಳಿದೆ. ಆ ಮೆಥಡಾಲಜೀಸ್ಗಳಲ್ಲಿ ಇದು ಒಂದು, ಆಯಿತಾ. ಇನ್ನೊಂದು ಯಾವುದು ಅಂದರೆ SA ಅಂದರೆ ಸೀಕ್ವೆನ್ಸ್ ಅನೋಟೇಷನ್. ಓಕೆ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ 2 ಮೆಥಡಾಲಜೀಸ್ ಇದೆ, ಒಂದು ಸೀಕ್ವೆನ್ಸ್ ಅನೋಟೇಷನ್ನು, ಇನ್ನೊಂದು ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್. ನೆಕ್ಸ್ಟು BAC ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, YAC ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಓಕೆ, ವೆಕ್ಟರ್ಸ್ಗಳು, 2 ವೆಕ್ಟರ್ಸ್ಗಳನ್ನು ಯೂಸ್ ಮಾಡ್ತಾರಲ್ಲ ಅದು. UTR ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂದರೆ ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಬರೀತೀರಿ, ಅಲ್ಲಿ ಪ್ರಮೋಟರ್ ಟರ್ಮಿನೇಟರ್ ಬರೀತಿರಲ್ಲ, ಅಲ್ಲಿ ಆ ಪ್ರಮೋಟರ್ ಮತ್ತು ಟರ್ಮಿನೇಟರ್ಗಳ ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಕಡೆಗೆ ಈ UTRಗಳಿರುತ್ತೆ, ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ಗಳಿರುತ್ತೆ. ನೆಕ್ಸ್ಟು ಈ VNTR ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಮತ್ತು SNPs ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮರ್ಫಿಸಮ್, ಇವೆರಡು ಕೂಡ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕಲ್ಲಿ ಬರುತ್ತೆ. ದೆನ್ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಇಲ್ಲಿ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಥರ್ಮಸ್ ಅಕ್ವಾಟಿಕಸ್ ಅಂತ. ಥರ್ಮಸ್ ಇಟ್ಸ್ ಅ ಟೈಪ್ ಆಫ್ ಆರ್ಕಿ ಬ್ಯಾಕ್ಟೀರಿಯಾ, ಥರ್ಮಸ್ ಅಕ್ವಾಟಿಕಸ್. ಈ ಥರ್ಮಸ್ ಅಕ್ವಾಟಿಕಸ್ ಇಂದ ಟ್ಯಾಕ್ ಪಾಲಿಮರೇಸ್ ಅನ್ನುವಂಥ ಎನ್ಸೈಮ್ನ ಐಸೋಲೇಟ್ ಮಾಡ್ತಾರೆ, ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ಅದು ಇಂಪಾರ್ಟೆಂಟು, ಗೊತ್ತಿರಲಿ. ನೆಕ್ಸ್ಟ್ TMV ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಇದು ರಾಡ್ ಶೇಪ್ಡ್ ವೈರಸ್. ಓಕೆ, ನೆಕ್ಸ್ಟ್ ಎವಲ್ಯೂಷನಲ್ಲಿ ಯಾವುದು ಕೂಡ ಬರಲ್ಲ. ಒಂದು MYA ಅಂದರೆ ಮಿಲಿಯನ್ ಇಯರ್ಸ್ ಎಗೋ, ಇನ್ನೊಂದು ಬರುತ್ತೆ BYA ಅಂದರೆ ಬಿಲಿಯನ್ ಇಯರ್ಸ್ ಎಗೋ ಅಂತ. ಓಕೆ, ಇನ್ನೊಂದು ಬರುತ್ತೆ LY ಅಂದರೆ ಲೈಟ್ ಇಯರ್ಸ್. ಸ್ಟೆಲ್ಲರ್ ಡಿಸ್ಟೆನ್ಸಸ್ಗಳನ್ನು ಅಂದರೆ ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿ ಅಥವಾ ಒಂದು ಪ್ಲಾನೆಟಿಂದ ಇನ್ನೊಂದು ಪ್ಲಾನೆಟ್ಗೆ ಇರುವಂಥ ಡಿಸ್ಟೆನ್ಸಸ್ಗಳನ್ನು ಲೈಟ್ ಇಯರ್ಸ್ನ ಮೆಜರ್ ಮಾಡ್ತಾರೆ. ಸೊ ಅದನ್ನು ಗೊತ್ತಿರಲಿ. ನೆಕ್ಸ್ಟ್ PMNL ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್. ಲಿಂಫೋಸೈಟ್ಸ್ ಅಲ್ಲ, ಲ್ಯೂಕೋಸೈಟ್ಸ್. ಓಕೆನಾ, PMNL. ದೆನ್ AMI ಆ್ಯಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ. ದೆನ್ ಬೇಡ ಬೇಕಾದರೆ CMI ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಓಕೆ, ಇಟ್ ಈಸ್ ರಿಲೇಟೆಡ್ ಟು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, ಗ್ರಾಫ್ಟ್ ರಿಜೆಕ್ಷನಲ್ಲಿ ಬರುತ್ತೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಮಾಲ್ಟ್ ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫೈಡ್ ಟಿಶ್ಯೂ ವಿಚ್ ಕಾನ್ಸ್ಟಿಟ್ಯೂಟ್ 50% ಆಫ್ ದ ಟೋಟಲ್ ಲಿಂಫೈಡ್ ಟಿಶ್ಯೂ. 50% ಇಂಪಾರ್ಟೆಂಟ್, ನೆನಪಿರಲಿ. ದೆನ್ ELISA ಡಯಾಗ್ನೋಸ್ಟಿಕ್ ಟೆಸ್ಟ್ ಯೂಸ್ಡ್ ಇನ್ ಏಡ್ಸಲ್ಲಿ ಯೂಸ್ ಮಾಡುವಂಥ ಡಯಾಗ್ನೋಸ್ಟಿಕ್ ಟೆಸ್ಟು ELISA, ಎನ್ಸೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೆ. ಓಕೆ, ದೆನ್ NACO ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್, NGOs ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್. ದೆನ್ CT ಸ್ಕ್ಯಾನ್ ಕಂಪ್ಯೂಟೆಡ್ ಟೋಮೋಗ್ರಫಿ, MRI ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್. ಇವೆರಡೂ ಕೂಡ ಡಿಟೆಕ್ಷನ್ ಆಫ್ ಕ್ಯಾನ್ಸರ್, ಡಿಟೆಕ್ಷನ್ ಆ್ಯಂಡ್ ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರಲ್ಲಿ ಬರುತ್ತೆ. ಎಕ್ಸ್ರೇ ಸ್ಕ್ಯಾನ್, CT ಸ್ಕ್ಯಾನ್, MRI ಸ್ಕ್ಯಾನ್, ಇವು 3 ಕೂಡ ಡಿಟೆಕ್ಷನಲ್ಲಿ ಬರುತ್ತೆ. ದೆನ್ ಇದು ಬೇಡ ಬೇಕಾದರೆ LSD ಲೈಸರ್ಜಿಕ್ ಆ್ಯಸಿಡ್ ಡೈಥೈಲಮೈಡ್ ಬೇಡ. CONC ಸೆಲ್ಯುಲರ್ ಆಂಕೋಜೀನ್ಸ್, ಪ್ರೋಟೋ ಆಂಕೋಜೀನ್ಸ್ಗಳ ಶಾರ್ಟ್ ಫಾರ್ಮ್ ಇದು. ಇದೇನು ಅಂತ ಹೇಳಿದ್ರೆ ನಾರ್ಮಲ್ ಸೆಲ್ಸ್ಗಳಲ್ಲೇ ಕೆಲವು ಜೀನ್ಸ್ಗಳಿರುತ್ತೆ, ಅದು ಕೆಲವು ಕಂಡೀಷನ್ಸ್ಗಳಲ್ಲಿ ಸರ್ಟೈನ್ ಕಂಡೀಷನ್ಸ್ಗಳಲ್ಲಿ ಆಕ್ಟಿವೇಟ್ ಆಗಿ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಆ ಜೀನ್ಸ್ಗಳನ್ನು CONC ಅಂದರೆ ಸೆಲ್ಯುಲರ್ ಆಂಕೋಜೀನ್ಸ್ ಅಂತ ಕರಿತೀವಿ. SCP ಸಿಂಗಲ್ ಸೆಲ್ ಪ್ರೋಟೀನ್ಸ್, ಕ್ಲೋರೆಲ್ಲಾ, ಸ್ಪಿರುಲಿನಾ.
ಓಕೆ, ನೆಕ್ಸ್ಟ್ LAB ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ವಿಚ್ ಇನ್ಕ್ರೀಸಸ್ ವಿಟಮಿನ್ B12 ನೆನಪಿರಲಿ ಆ್ಯಂಡ್ ಹೆಲ್ಪ್ಸ್ ಇನ್ ಚೆಕಿಂಗ್ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್. ದೆನ್ BOD ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಬಯೋಲಾಜಿಕಲ್ ಅಲ್ಲ, ಬಯೋಲಾಜಿಕಲ್ ಕೂಡ ಬರುತ್ತೆ, ಬಟ್ ಇಲ್ಲಿ ನೀವು ಬಯೋಕೆಮಿಕಲ್ ಬರೀಬೇಕಾಗುತ್ತೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ದೆನ್ KVIC ಅಂದರೆ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಇನ್ನೊಂದು ಬರುತ್ತೆ IARI ಅಂದರೆ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದೇನು ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು KVIC ಅಂದರೆ ಈ ಎರಡೂ ಸೇರಿಕೊಂಡೆ ಬಯೋಗ್ಯಾಸನ್ನು ಡೆವಲಪ್ ಮಾಡಿದೆ. ಇಂಡಿಯಾದ ಎರಡು ಕಮಿಷನ್ಸ್ ಅಥವಾ ಇನ್ಸ್ಟಿಟ್ಯೂಟ್ಸ್ಗಳು ಸೇರಿಕೊಂಡು, ಈ ಎರಡು ಸೇರಿಕೊಂಡು ಬಯೋಗ್ಯಾಸನ್ನು ಡೆವಲಪ್ ಮಾಡಿದೆ. ಸೊ ಮೀಥೇನ್ ಪ್ರೊಡ್ಯೂಸ್ ಆಗುತ್ತಲ್ಲ, ಮೇಜರ್ ಕಂಟೆಂಟ್ ಮೀಥೇನ್, ಅದು ಗೋಬರ್ ಗ್ಯಾಸ್ ಅಂತ ಕರಿತೀವಲ್ಲ ಅದು. ನೆಕ್ಸ್ಟ್ STPs ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್. ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಟ್ರೀಟ್ಮೆಂಟ್ಸ್. ಪ್ರೈಮರಿಲಿ ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್ ಸೆಡಿಮೆಂಟೇಷನ್, ಸೆಕೆಂಡರಿ ಟ್ರೀಟ್ಮೆಂಟ್ ಆಲ್ಸೋ ಕಾಲ್ಡ್ ಆಸ್ ಬಯಾಲಜಿಕಲ್ ಟ್ರೀಟ್ಮೆಂಟು. ಅಲ್ಲಿ 3 ಟ್ಯಾಂಕ್ಸ್ ಬರುತ್ತೆ, ಏರಿಯೇಷನ್ ಟ್ಯಾಂಕು, ಸೆಟ್ಲಿಂಗ್ ಟ್ಯಾಂಕ್ ಮತ್ತು ಅನೈರೋಬಿಕ್ ಸ್ಲಡ್ ಡೈಜೆಸ್ಟರ್. 3 ಟ್ಯಾಂಕ್ಸ್ಗಳು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ EFB ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ ಸ್ಟಾರ್ಟಿಂಗಲ್ಲೇ ಬರುತ್ತೆ. REN ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ವಿಚ್ ಕಟ್ಸ್ ದ DNA ಅಟ್ ಸ್ಪೆಸಿಫಿಕ್ ರೀಜನ್ಸ್ ಆರ್ ವಿತಿನ್ ದ DNA. ಎಕ್ಸೋನ್ಯೂಕ್ಲಿಯಸ್ಸು ಎಂಡಲ್ಲಿ ಕಟ್ ಮಾಡುತ್ತೆ, ಎಂಡೋನ್ಯೂಕ್ಲಿಯಸ್ಸು ಮಧ್ಯದಲ್ಲಿ ಎಲ್ಲಾದರೂ ಸ್ಪೆಸಿಫಿಕ್ ರೀಜನ್ಸ್ಗಳಲ್ಲಿ ಕಟ್ ಮಾಡುತ್ತೆ. ಆ್ಯಂಡ್ PBR 322 ನೀವು ಓದಿರ್ತೀರಿ ಅಲ್ವಾ, ಇಂಪಾರ್ಟೆಂಟ್ ಡಯಾಗ್ರಾಮು. ಆದರೆ ಆ PBR ಫುಲ್ ಫಾರ್ಮ್ ಗೊತ್ತಿರಲ್ಲ. P ಅಂದರೆ ಗೊತ್ತಿರುತ್ತೆ, ಪ್ಲಾಸ್ಮಿಡ್ ಅಂತ. BR ಅಂದರೆ ಗೊತ್ತಿರಲಿಕ್ಕಿಲ್ಲ. ಬಾಲಿವರ್ ಆ್ಯಂಡ್ ರಾಡ್ರಿಕ್ ಸ್ಟ್ರೈನ್ ನಂಬರ್ 322. B ಅಂದರೆ ಬಾಲಿವರ್, R ಅಂದರೆ ರಾಡ್ರಿಕ್. PUC 18 ಕೂಡ ಅವಶ್ಯಕತೆ ಇಲ್ಲ. ಪ್ಲಾಸ್ಮಿಡ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಸ್ಟ್ರೈನ್ ನಂಬರ್ 18, ಇದು ಕೂಡ ಅವಶ್ಯಕತೆ ಇಲ್ಲ. ನೋಡಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ. PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಅಲ್ಲೂ ಕೂಡ ಬಂದಿತ್ತು. GMO ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗಳು. ಓಕೆ, ಸೊ ಯಾವ್ಯಾವ ಆರ್ಗ್ಯಾನಿಸಮ್ಸ್ಗಳನ್ನ ಜೆನೆಟಿಕಲಿ ಮಾಡಿಫೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಿಶ್ ಇದೆ, ಶೀಪ್ ಇದೆ, ಕೌ ಇದೆ, ಆ್ಯಂಡ್ ಮೈಸ್ ಇದೆ. ಓಕೆ, ಈ ಥರ ಆ ಆರ್ಗ್ಯಾನಿಸಮ್ಸ್ಗಳು ಯಾವ್ಯಾವುದು ಅಂತ ನೋಡ್ಕೊಳ್ಳಿ. PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, GEAC ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ, ADA ಡಿಫಿಷಿಯನ್ಸಿ 3 ಮಾರ್ಕ್ಸಿಗೆ ಇದು ಇಂಪಾರ್ಟೆಂಟು. ಅಡೆನೋಸಿನ್ ಡಿಅಮೈನೇಸ್ ಎನ್ಸೈಮ್ ADA ಅಂತ ಹೇಳಿದ್ರೆ, ಸೊ 4 ಇಯರ್ ಓಲ್ಡ್ಗಳಿಗೆ ಜೀನ್ ಥೆರಪಿ ಮಾಡ್ತಾರಲ್ಲ, ಆ ಕೇಸಲ್ಲಿ ಬರುತ್ತಿದ್ದು. SCID ಸೆವಿಯರ್ ಕಂಬೈನ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ELISA ಆಲ್ರೆಡಿ ಓದಿದ್ವಿ, ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೆ. PKU ಫಿನೈಲ್ ಕೀಟೋನ್ ಯೂರಿಯಾ. PKU IPR ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ನೆಕ್ಸ್ಟ್ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನಲ್ಲಿ ಯಾವುದು ಇಲ್ಲ, ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನಲ್ಲಿ ಯಾವುದು ಕೂಡ ಇಲ್ಲ. ನೆಕ್ಸ್ಟ್ ಎಕೋಸಿಸ್ಟಮ್, GPP ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಇಲ್ಲಿ ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತು ಸೆಕೆಂಡರಿ ಪ್ರೊಡಕ್ಟಿವಿಟಿಗಳ ಡೆಫಿನೇಷನ್ನು ಆ್ಯಂಡ್ ಅದನ್ನು ಹೇಗೆ ಮೆಜರ್ ಮಾಡ್ತಾರೆ ಅಂತ, ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್, ಕಿಲೋ ಕ್ಯಾಲೋರಿ ಪರ್ ಮೀಟರ್ ಸ್ಕ್ವೇರ್, ವೆಯ್ಟ್ ಇಲ್ಲ ಆದರೆ ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್, ಎನರ್ಜಿ ಆದರೆ ಕಿಲೋ ಕ್ಯಾಲೋರಿ ಪರ್ ಮೀಟರ್ ಸ್ಕ್ವೇರ್, ಅದು ಗೊತ್ತಿರಬೇಕು. ಆ್ಯಂಡ್ NPP ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಇಲ್ಲೊಂದು ಫಾರ್ಮುಲಾ ಕೂಡ ಬರುತ್ತೆ. GPP ಮೈನಸ್ R ಈಸ್ ಈಕ್ವಲ್ ಟು NPP. ಓಕೆ, ಸೊ GPP ಅಂದರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, NPP ಅಂದರೆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, R ಅಂದರೆ ರೆಸ್ಪಿರೇಟರಿ ಲಾಸು. ದೆನ್ PAR ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್. GFC ಗ್ರೇಸಿಂಗ್ ಫುಡ್ ಚೈನ್, DFC ಡೆಟ್ರಿಟಸ್ ಫುಡ್ ಚೈನ್. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇಷ್ಟು ಬಯಾಲಜಿಲಿರುವಂಥ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ಅಬ್ರಿವೇಷನ್ಸ್ಗಳು. ಇದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರದ ವೀಡಿಯೋಸ್ಗಳು ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ ನನ್ನ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡಿ, ಯಾವ್ದು ಬೇಕು ಅಂತ ನಾನು ಅದನ್ನು ವೀಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.